ಓಂ ಧನ್ಯವಾದಗಳು. ಧ್ವಜ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಈ ದಿನದ ವಿಚಾರವೆಂದರೆ ನಿಮ್ಮೆಲ್ಲರ ಬಾಸ್ ಶ್ರೀಮದ್ ಆಂಜನೇಯರ ವಿಚಾರಧಾರೆಯನ್ನು ತಮ್ಮೆಲ್ಲರಿಗೂ ಅತಿ ಕಡಿಮೆ ಸಮಯದಲ್ಲಿ ತಿಳಿಯಪಡಿಸಲು ಇಚ್ಛಿಸುತ್ತೇನೆ. ಅವರು ಕಿಷ್ಕಿಂಧೆಯಲ್ಲಿ ಜನನ, ರಾಮಭಕ್ತರಾಗಿ ಬಾಲ್ಯದಲ್ಲಿ ಹೊಟ್ಟೆ ಹಸುವಿನಿಂದ ಸೂರ್ಯನನ್ನು ಕೆಂಪು ಹಣ್ಣು ಅಂತ ಹಿಡಿಯಲು ಹೋಗಿ ಇಂದ್ರನಿಂದ ವಜ್ರಾಯುಧದಲ್ಲಿ ಮೂರ್ತಿ ಮೇಲೆ ಹೊಡೆಸಿಕೊಂಡು ಕೆಳಗೆ ಬಿದ್ದು ಮೂರ್ಛೆ ಹೋಗಿ ಅವರಿಗೆ ಎಲ್ಲ ದೇವತೆಗಳು ಚಿರಂಜೀವಿ ಎಂದು ಆಶೀರ್ವಾದ ಮಾಡಿರುತ್ತಾರೆ. ಮತ್ತು ಆ ಹೊಡೆದಂತಹ ವಜ್ರಾಯುಧ ಪ್ರಯೋಗದಲ್ಲಿ ಮೂರ್ತಿಯು ಉಬ್ಬಿರುವುದಕ್ಕೆ ಎಂದು ಹನುಮಂತ ಎಂದ ಹೆಸರು ಬಂದಿದೆ. ಅವರನ್ನು ಮಹಾಬಲಿ, ಮಹಾವೀರ, ರಾಮಭಕ್ತ, ಮುಂದಿನ ಭವಿಷ್ಯಕ್ಕೆ ಬ್ರಹ್ಮ, ತೇಜಸ್ವಿನಿ, 64 ವಿದ್ಯೆಗಳನ್ನು ಕಲಿತಂಥವರು, ಸೀತಾರಕ್ಷಕ, ಸೀತಾ ಶೋಕ ವಿನಾಶಕ, ಆಪದ್ಬಾಂಧವ, ಅನಾಥರಕ್ಷಕ, ಕೇಳಿದಂತಹ ವರವನ್ನು ಕೊಡುವಂತಹ ಪುಣ್ಯವಂತ, ಇಂತಹ ಹೆಸರುಗಳಿಂದನೂ ಪುರಾಣಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಆಂಜನೇಯನಿಗೆ ಎಲ್ಲ ದೇಶಗಳಲ್ಲೂ ಎಲ್ಲರೂ ಭಕ್ತರಾಗಿದ್ದಾರೆ. ಅವರನ್ನು ಶ್ರೀರಾಮ ಜಯ ರಾಮ ಜೈ ಜೈ ರಾಮ ಅಥವಾ ರಾಮ ಮಂತ್ರದಿಂದ ಒಲಿಸಿಕೊಳ್ಳಬಹುದು. ಅವರಿಂದ ಆರೋಗ್ಯ, ಶಕ್ತಿ, ತೇಜಸ್ಸು ಮುಂತಾದ ಎಲ್ಲ ಗುಣಗಳನ್ನು ನಾವು ಪಡೆಯಬಹುದಾಗಿದೆ. ಅವರು ಭವಿಷ್ಯಕ್ಕೆ ಹೇಗೆ ಬ್ರಹ್ಮರಾಗುತ್ತಾರೆ ಎಂದರೆ, ಈಗಿನ ಪರಿಸ್ಥಿತಿಗಳನ್ನು ಅವರಿಗೆ ಚೆನ್ನಾಗಿ ಗೊತ್ತಿದ್ದು, ಚಿರಂಜೀವಿಯಾಗಿದ್ದು, ಯಾವುದೇ ಒಂದು ಜೀವಜಂತುಗಳ ಸೃಷ್ಟಿ, ರಕ್ಷಣೆ ಎಲ್ಲವನ್ನು ಧರ್ಮ ನ್ಯಾಯ ಸಮ್ಮತವಾಗಿ ಮಾಡುತ್ತಾರೆ ಎಂದು ಎಲ್ಲ ದೇವತೆಗಳು ಗಣನೆಗೆ ತೆಗೆದುಕೊಂಡು ಅವರಿಗೆ ಮುಂದಿನ ಬ್ರಹ್ಮ ಎಂದು ಪಟ್ಟವನ್ನು ಕಟ್ಟಿದ್ದಾರೆ. ಈ ಕಲಿಯುಗ ಮುಗಿಯುವುದು ಎಷ್ಟು ವರ್ಷವಾಗುತ್ತೋ ನಮಗಂತೂ ಗೊತ್ತಿಲ್ಲ. ಇನ್ನು ಎಂತೆಂಥ ಅನ್ಯಾಯ ಅಧರ್ಮಗಳು ನಡೆದು ಕಲಿಯುಗ ಅಂತ್ಯವಾಗುತ್ತೋ ಗೊತ್ತಿಲ್ಲ. ಈ ಕಲಿಯುಗದಲ್ಲಿ ಸತ್ಯ, ನ್ಯಾಯ, ಧರ್ಮದಿಂದ ಬಾಳುವಂತಹ ಜೀವರಾಶಿಗಳು ಬದುಕುವುದು ತುಂಬ ಕಷ್ಟ. ಎಲ್ಲಿ ನೋಡಿದರೂ ಮೋಸ, ಅನ್ಯಾಯ, ಅಧರ್ಮಗಳು ತಾಂಡವಾಡುತ್ತಿವೆ. ಇಂತಹ ಸಮಯದಲ್ಲಿ ನಮಗೆ ಹನುಮಂತ ಚಿರಂಜೀವಿಯಾಗಿ ನಮ್ಮನ್ನೆಲ್ಲರೂ ರಕ್ಷಿಸಲಿ. ಈ ಕಲಿಯುಗದಲ್ಲಿ ಹನುಮಂತನ ಆರಾಧನೆಯ ಪೂಜೆಯು ಯಾರು ನಿತ್ಯ ಕೈಂಕರ್ಯವನ್ನು ಮಾಡುತ್ತಿದ್ದಾರೋ ಅವರು ಮುಂದಿನ ಯುಗದಲ್ಲಿ ಉತ್ತಮ ಹನುಮಂತನ ಬ್ರಹ್ಮನ ಸೇವಕರಾಗಿ, ಬ್ರಹ್ಮನ ಕುಲದವರಾಗಿ ಜನಿಸಿ ಆ ಯುಗದ ಎಲ್ಲ ಭಕ್ತ ಪ್ರಜೆಗಳಿಗೂ ಆಶೀರ್ವಾದಗಳನ್ನು ಮಾಡಿ ವಿದ್ಯೆಗಳನ್ನು, ದಾನಗಳನ್ನು ನೀಡುತ್ತಾರೆ. ಆದ್ದರಿಂದ ಹೆಚ್ಚಿನ ಭಕ್ತರು ಹನುಮಂತನ ಆರಾಧನೆ ಮಾಡಿ ಅವನ ಶಕ್ತಿಯನ್ನು ಪಡೆಯಲು ಇಚ್ಛಿಸಬೇಕಾಗಿದೆ. ಆದ್ದರಿಂದ ನೀವೆಲ್ಲರೂ ಹನುಮಂತ ಎಂಬ, ಆಂಜನೇಯ ಎಂಬ, ರಾಮದೂತ ಎಂಬ ಮುಂತಾದ ಹೆಸರುಗಳಿಂದ ಅವನನ್ನು ಭಜಿಸಿ ಅವನಿಗೆ ಶರಣಾಗೋಣ ವಂದನೆಗಳೊಂದಿಗೆ.